ಸ್ನೇಹಿತರೆ, ಸಕ್ಕರೆ ಕಾಯಿಲೆಗೆ ದಿವ್ಯ ಔಷಧ. ಈ ಒಂದು ಎಲೆನ ತಿಂದರೆ ಕ್ಯಾನ್ಸರ್ ಸಹ ಗುಣ ಆಗುತ್ತೆ ಅನ್ನೋ ಒಂದು ಮಾಹಿತಿ. ಸ್ನೇಹಿತರೆ ಹೌದು, ನಮ್ಮ ಪ್ರಕೃತಿಯಲ್ಲಿ ನಾವು ದಿನ ಬಳಸುವಂತಹ ಒಂದು ವಸ್ತುಗಳಲ್ಲೇ ಅನೇಕವಾದಂತಹ ಕಾಯಿಲೆಗೆ ಮದ್ದು ಇದ್ದೇ ಇರುತ್ತೆ. ಅಟ್‌ಲೀಸ್ಟ್ ಕಾಯಿಲೆ ಬಂದಾಗ ತಡೆಯೋದಕ್ಕಿಂತ ಕಾಯಿಲೆ ಬರದಾಗೂ ತಡೆಯುತ್ತೆ ಅಥವಾ ಬಂದಮೇಲೆ ಕಡಿಮೆ ಮಾಡೋ ಅಂಥದ್ದು ಅಥವಾ ಅದನ್ನು ಕಂಟ್ರೋಲಲ್ಲಿ ಇಡುವಂಥ ಒಂದು ನ್ಯಾಚುರಲ್ ಗುಣಗಳು ನಾವು ತಿನ್ನುವಂಥ ಆಹಾರದಲ್ಲೇ ಇರುತ್ತೆ. ಹಂಗಿದ್ದಾಗ ಯಾವುದಪ್ಪ ಇದು ಸೊಪ್ಪು, ಯಾವ ಎಲೆ ಅಂತ ಮಾತಾಡ್ತಾ ಹೋದರೆ, ಸ್ನೇಹಿತರೆ ನಾವು ನೋಡ್ಬೋದು ಇತ್ತೀಚಿನ ದಿನಗಳಲ್ಲಿ ಆಹಾರ ಪದ್ಧತಿ ಇರ್ಬೋದು, ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಅದರಿಂದ ನಾವು ತುಂಬ ರೋಗಗಳಿಗೆ ದಾರಿ ಮಾಡಿಕೊಡ್ತಿದ್ದೀವಿ. ಹಾಗೇನೇ ಹಂಗಿದ್ದಾಗ ಡಯಾಬಿಟಿಕ್ ಅನ್ನೋದು ಒಂದು ದೊಡ್ಡ ಕಾಯಿಲೆ ಅಂತಲೇ ಹೇಳ್ಬೋದು. ಅದನ್ನು ನಿಯಮಿತ ಆಹಾರದಿಂದ ನಾವು ಕಂಟ್ರೋಲ್ ಮಾಡ್ಬೋದು, ಯಾವುದೇ ಇನ್ಸುಲಿನ್ ಇಲ್ದಾಗೆ. ಅದ್ರ ಬಗ್ಗೆ ಮಾತಾಡೋದಾದರೆ, ಮೆಂತ್ಯೆ ಸೊಪ್ಪು ಇದಕ್ಕೊಂದು ಅದ್ಭುತವಾದಂಥ ಆಹಾರ ಅಂತ ಕಂಡುಬಂದಿದೆ. ಮೆಂತ್ಯೆ ಸೊಪ್ಪು ತಿನ್ನೋದ್ರಿಂದ, ಪ್ರತಿದಿನ ಮೆಂತ್ಯೆ ಸೊಪ್ಪನ್ನು ತಿನ್ನೋದ್ರಿಂದ ದೇಹದಕ್ಕೆ ಹಲವಾರು ಪ್ರಯೋಜನಗಳಿದೆ. ಅದರಲ್ಲೂ ಈ ಒಂದು ಡಯಾಬಿಟಿಕ್ ಅಂತ ಏನು ಹೇಳ್ತಾರೆ ಅಥವಾ ಸಕ್ಕರೆ ಕಾಯಿಲೆ ಅಂತ ಹೇಳ್ತೀವಲ್ಲ, ಅದನ್ನು ಗುಣಪಡೋದಕ್ಕೆ ಒಂದು ರಾಮಬಾಣನೆ ಅಂತ ಕಂಡುಬಂದಿದೆಯಂತೆ. ಸೌದಿ ಅರೇಬಿಯಾದ ವಿಶ್ವವಿದ್ಯಾಲಯದಲ್ಲಿ ನಡೆಸಿದಂತಹ ಒಂದು ಟೆಸ್ಟಲ್ಲಿ ಈ ಒಂದು ಮೆಂತ್ಯೆ ಸೊಪ್ಪು ಅನ್ನೋದು ಈ ಒಂದು ಆರೋಗ್ಯದ ಗುಣ ಹೊಂದಿದೆ ಅಂತ ಕಂಡುಬಂದಿದೆ. ಹೌದು, ಏನಂತ ಹೇಳ್ಬೋದು ಅಂದರೆ, ನಾವು ಹೇಳ್ದಾಗೆ ನಮ್ಮಲ್ಲೇ ಸಿಗುವಂತಹ ಮೆಂತ್ಯೆ ಸೊಪ್ಪಿರ್ಬೋದು, ಈರುಳ್ಳಿ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಜೀರಿಗೆ ಇರ್ಬೋದು, ಅರಿಶಿಣ ಇರ್ಬೋದು, ಶುಂಠಿ ಇರ್ಬೋದು. ಇದು ನಮ್ಮ ಒಂದು ಏನ್ಷಿಯಂಟ್ ಅಂತಲೇ ಹೇಳ್ತೀವಲ್ಲ, ಆ ಒಂದು ಏನ್ಷಿಯಂಟ್ ಇದು ಔಷಧ ಗುಣ ಆಗಿರುವಂಥ ಒಂದು ಆಯುರ್ವೇದಿಕ್ ಮೆಡಿಸಿನ್. ಸೊ ಇದರಲ್ಲಿ ಆ ಮೆಂತ್ಯೆ ಸೊಪ್ಪು ಸಹ ರಾಮಬಾಣ ಆಗಿದೆ. ಮೆಂತ್ಯೆ ಸೊಪ್ಪು ಸುಮಾರು ಜನ ಕಹಿ ಅಂತ ತಿನ್ನಲ್ಲ, ಬಟ್ ಇಟ್ಸ್ ವೆರಿ ಗುಡ್. ಸೊ ಈ ಒಂದು ಮಾಹಿತಿ ನಿಮಗೋಸ್ಕರ ದಯವಿಟ್ಟು ನಾನು ನಿನ್ನ ರಿಕ್ವೆಸ್ಟ್ ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಯಾವುದೇ ಒಂದು ಮನೆ ಮದ್ದು ಮಾಡೋಕ್ಕಿಂತ ಮುಂಚೆ ಇದು ಜನರಲ್ ವಿಷಯ, ಎಲ್ರಿಗೂ ಆಗುತ್ತೆ. ನಮಸ್ಕಾರ.